ಅಲ್ಲೊಂದು ಅಡಿಕೆ ಇದೆ ನೋಡಿ, ಅದನ್ನು ಮೀರಿ ಅದಕ್ಕಿಂತ ಮೇಲ್ಗಡೆಗೆ ಹೋಗಿದೆ ಅದು. ಅಂದರೆ ಸುಮಾರು 70 ಅಡಿಯವರೆಗೂ ಕೂಡ ಕಾಳು ಮೆಣಸು ಆಗ್ತದೆ ಅಂತ ಇವ್ರು ಹೇಳುವಂಥದ್ದು. ಸರಿ, ಈಗ ಒಂದು ಲೆವೆಲ್ ಮೇಲೆ ಹೋದಾಗ ಕೊಯ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅದನ್ನು ಪಟಪಟ ಅಂತ ಕಟ್ ಮಾಡ್ತಾರಲ್ಲ, ಅದು ಕಟ್ ಮಾಡೋದು ಸರಿಯೇ ತಪ್ಪ? 100ಕ್ಕೆ 100 ತಪ್ಪು. ಇದಕ್ಕೆ ಯಾವುದೇ ಕ್ಯಾಲ್ಸಿಯಂ ಆಗ್ಲಿ ಬೇರೆ ಬೇಕಾಗುದಿಲ್ಲ. ಈಗ ಮಣ್ಣು ಹುಳಿ ಬರ್ತದೆ ಹೇಳ್ತದೆ, ದಿನಕ್ಕೊಂದು ಕಂಪ್ಲೇಂಟ್ ಹೇಳ್ತಾರೆ, ನನ್ನದಕ್ಕೆ ಯಾವುದು ಬರುದಿಲ್ಲ ಅಲ್ಲ. ಆಗ ಬರ್ದಿದ್ರೆ ಒಂದು ಹಗ್ಗಕಾರ ಒಂದು ಅಡಿಕೆ ಮರಕಾರ ಬರ್ಬೇಕಲ್ಲ. ಯಾವ ತೋಟದಲ್ಲಿ ಇಲ್ಲಿ ಬಂದವರಿಗೆ ಕಾಣ್ತದಲ್ಲ. ನೀವೆಲ್ಲ ಎಲ್ಲಿಂದ ತರೋದು ಗಿಡಗಳನ್ನು? ಅಲ್ಲ, ನಾವು ಇಷ್ಟವರೆಗೆ 25 ವರ್ಷ ಮೆಣಸಾಗ್ತಾ ಉಂಟು. ಇನ್ನೊಂದು ಹಗ್ಗ ಒಂದು ಪೀಸ್ ಯಾರ ಕೈಯಿಂದಲೂ ತರಲಿಲ್ಲ. ಹೌದಾ? ಒಂದೇ ಒಂದು ಪೀಸ್ ಹಗ್ಗ ಯಾರ ಕೈಯಿಂದಲೂ ತರಲಿಲ್ಲ. ನಮ್ಮಲ್ಲಿ ಆಗೋದನ್ನು ರೊಟೇಷನ್ ಮಾಡಿ ನೆಡ್ತಾ ಇರ್ತೇವೆ. ಹೇಗೆ ರನ್ನರ್? ಬೇರೆ ಸ್ಪ್ರೇ ಅಂತ ಹೇಳುದು ಈ ತೋಟದಲ್ಲಿ ಯಾವುದೂ ಇಲ್ಲ. ಬುಡಕ್ಕೆ ಮಾತ್ರ ಕೊಡುದು. ಟ್ರೈಕೋಡರ್ಮ ವರ್ಷಕ್ಕೊಂದು ಅಥವಾ 2 ಸಲ ಕೊಡ್ತೇನೆ. ಸುಡೋಮಸು ಟ್ರೈಕೋಡರ್ಮ ಪೌಡರ್ ರೂಪದಲ್ಲಿ ಆ ಸೆಗಣಿಯ ಮೇಲೆ ಹಾಕಿ ಬಿಡ್ತೇನೆ. ಒಂದು ವರ್ಷಕ್ಕೊಂದು 25 ಕಿಲೋ ಟ್ರೈಕೋಡರ್ಮ, 25 ಕಿಲೋ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈ ದನಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಈ ದನಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗ್ಬೋದು. ನೀವು ಯಾರಾದರೂ ಕಳೆದ 1 ವಾರದ ಹಿಂದೆ ಒಂದು ಅತ್ಯುತ್ತಮವಾಗಿರೋ ಹೈನುಗಾರಿಕೆ ಒಂದು ಕಂಟೆಂಟ್ ನೋಡಿದರೆ ಅದೇ ಹಟ್ಟಿಯಲ್ಲಿ ನಾನಿರುವಂಥದ್ದು. ಈ ಗ್ರಾಮ ಇರುವಂಥದ್ದು ಬಡಗನ್ನೂರು ಅಂತೇಳಿ, ಪುತ್ತೂರು ತಾಲೂಕಲ್ಲಿ ಬರುತ್ತೆ. ಶಶಿಧರ್ ಅಂತೇಳಿ ಅತ್ಯುತ್ತಮವಾಗಿರುವಂಥ ಹೈನುಗಾರರು, ಅದೇ ರೀತಿಯ ಅತ್ಯುತ್ತಮ ಚಾಂಪಿಯನ್ HF ಮತ್ತು ಜರ್ಸಿ ಹಸುಗಳನ್ನು ಸಾಕ್ತಾ ಹಾಲಿನ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅವರ ತೋಟದ ಕತೆ. ತೋಟಕ್ಕೆ ಬೇಕಾಗಿರೋದು 90% ಗೊಬ್ಬರವನ್ನು ಈ ಹಸುಗಳ ಗೊಬ್ಬರದ ಕೇಂದ್ರಿತವಾಗಿ ಅವರು ಸಿದ್ಧ ಮಾಡ್ತಾರೆ. ಅದರ ಜೊತೆಗೆ ನೋಡಿ, ಅಲ್ಲಿ ಬಂದಂಥ ಎಲ್ಲ ಗೊಬ್ಬರ ಇಲ್ಲಿಗೆ ಬರುತ್ತೆ. ಇಲ್ಲಿನ ಗೋಬರ್ ಗ್ಯಾಸನ್ನು ಕೂಡ ಪಡೀತಾರೆ. ಅದರ ಜೊತೆಗೆ ಇಡೀ ತೋಟಕ್ಕೆ ಹೋಗುವಂಥ ಸ್ಲರಿಯ ಟ್ಯಾಂಕಿ ಇದು. ಆ ರೀತಿಯ ಒಂದು ಕಂಟೆಂಟನ್ನು ತೋರಿಸೋಕ್ಕೋಸ್ಕರ ನಾನು ಶಶಿಧರನ ಮನೆಗೆ ಬಂದಿದ್ದೇನೆ. ಬನ್ನಿ, ಅವರ ತೋಟಕ್ಕೆ ಹೋಗಿ ಅವರ ಕಾಳುಮೆಣಸಿನ ಟೆಕ್ನಿಕ್ಗಳೇನು, ಮತ್ತು ಹೆಚ್ಚು ಹೊರಗಿನ ಯಾವುದೇ ಸ್ಪ್ರೇಗಳನ್ನು ಮಾಡದೆ, ಹೆಚ್ಚು ಅದಕ್ಕೆ ಗೊಬ್ಬರಗಳನ್ನು ಹಾಕದೆ ಸಹಜವಾಗಿ ಗೋವಿನ ಸೆಗಣಿಯಿಂದನೇ ಹೇಗೆ ಆ ತೋಟವನ್ನು ಮೇಂಟೈನ್ ಮಾಡ್ತಾರೆ ಅನ್ನೋಂಥ ಎಲ್ಲ ಸಂಗತಿಯನ್ನು ನಿಮಗೆ ಈ ಕಂಟೆಂಟಲ್ಲಿ ಕೊಡ್ತೇನೆ. ಅತ್ಯಂತ ಸುಂದರವಾಗಿರುವಂಥ ಕಾಳುಮೆಣಸಿನ ತೋಟ, ಉದ್ದುದ್ದಗೆರೆಯ ಕಾಳುಮೆಣಸು. ಅದರ ಜೊತೆಗೆ ನೋಡುವಾಗಲೇ ಗೊತ್ತಾಗುತ್ತೆ ಇಡೀ ತೋಟನೇ ಹೆಲ್ತಿ ಆಗುತ್ತೆ. ಯಾವುದೋ 1 ಮರ 2 ಮರದಲ್ಲಿ ತೋರಿಸುವಂಥದ್ದಲ್ಲ. ಮ್ಯಾಕ್ಸಿಮಮ್ ಮರಗಳಲ್ಲಿ ಯಾವ ಕಡೆ ಕ್ಯಾಮರಾ ತಿರುಗಿಸಿದ್ರು ಕೂಡ 90% ಕಾಳುಮೆಣಸು ಹಿಡಿದಿರುವಂಥ ಒಂದು ಕಾಳುಮೆಣಸಿನ ತೋಟ. ಸರ್, ನಾವು ಮೊನ್ನೆ ಹಸುವಿನ ಬಗ್ಗೆ ನಾವು ಮಾತಾಡಿದ್ವಿ. ಆಗನೇ ನೀವು ಹೇಳಿದ್ರಿ ಈ ಹಸುವಿನ ಹಾಲಿನಲ್ಲಿ ಒಂದು ರೀತಿಯ ಲಾಭಗಳಿದೆ. ಅದಕ್ಕಿಂತ ನನಗೆ ದೊಡ್ಡ ಲಾಭ ಅದರ ಸೆಗಣಿ, ಅದರ ಮೂತ್ರ, ಅದರಿಂದ ಬರುವಂಥ ಹೊರಗಿನ ತ್ಯಾಜ್ಯ ಅಂತೇಳಿ. ಅದನ್ನೇ ಉಪಯೋಗ ಮಾಡಿಕೊಂಡು ಇಡೀ ತೋಟವನ್ನು ಮೇಂಟೈನ್ ಮಾಡ್ತೀರಿ. ಮತ್ತು ನೀವು ಹೆಚ್ಚು ಹಸುಗಳನ್ನು ಸಾಕಲಿಕ್ಕೆ ಹೋಗಲಿಲ್ಲ, ಲಿಮಿಟಾಗಿ ಇಟ್ಟಿದ್ದೀರಿ. ಯಾಕೆಂದರೆ ತೋಟವನ್ನು ಕೂಡ ಮೇಂಟೈನ್ ಮಾಡಬೇಕು ಅಂತ. ಯಾವ್ಯಾವ ವಿಧಾನದಲ್ಲಿ ಅದಕ್ಕೆ ಹೇಗೆ ಗೊಬ್ಬರಗಳನ್ನು ಪೂರೈಸ್ತೀರಿ ನೀವು? ಇದು ಕೆಳಗಿನ ಇಡೀ ನನ್ನೆಲ್ಲ ಕಾಳುಮೆಣಸು ತೋಟ, ಅಡಿಕೆ ತೋಟಕ್ಕೆ ಸ್ಲರಿಯಲ್ಲಿ ಹೋಗ್ತದೆ. ಇಲ್ಲಿ 1000 ಮರಕ್ಕೆ ಆ ಸ್ಲರಿಯ ಅರೇಂಜ್ಮೆಂಟ್ ಇಲ್ಲ, ಪಂಪ್ ಇಲ್ಲ ನನ್ನಲ್ಲಿ. ಅದು ಪ್ರತಿದಿನ 5 ಬುಟ್ಟಿ ಅಲ್ಲಿ ನಾಳೆ ಬೆಳಿಗ್ಗೆ ರಾತ್ರಿ ಸೈಡಿ ಆಗ್ತದೆ. ಆ 5 ಬುಟ್ಟಿಯನ್ನು ಪ್ರತಿ ದಿವಸ ಒಂದೊಂದು ಬುಟ್ಟಿಗೆ ಹಾಕುದು, ಒಂದೊಂದು ಮೆಣಸಿನ ಬುಡಕ್ಕೆ ಹಾಕುದು. ಯಾವುದೇ ಕಂಪ್ಲೇಂಟ್ ಬರುವುದಿಲ್ಲ. ಇದರಲ್ಲಿ ಯಾವ ಇದು ಅದಕ್ಕೆ ಸ್ಪ್ರೇ ಇಲ್ಲ. ಖಾಲಿ ಒಂದು ಬೋರ್ಡ್ ಸ್ಪ್ರೇ ಅಲ್ಲಿ ಇರುವುದು, 2 ಬೋರ್ಡ್ ಮಾತ್ರ ಸ್ಪ್ರೇ. ಯಾವ ಒಂದು ಹಗ್ಗಕ್ಕೆ ರೋಗ ತೋರಿಸಿದಿಲ್ಲ. ಯಾವ ಒಂದೇ ಒಂದು ಹಗ್ಗಕ್ಕೆ ಇಲ್ಲಿ ರೋಗ ಇಲ್ಲ. ಈಗ ನಮ್ಮ ಗ್ರೂಪ್ಗಳಲ್ಲೆಲ್ಲ ಅದು ಸ್ಪ್ರೇ ಮಾಡಿ ಇದು ಸ್ಪ್ರೇ ಮಾಡಿ ಬೇರೆ ಬೇರೆ ಹೆಸರುಗಳು ಇರ್ತಾರಲ್ಲ, ಅಂತ ಯಾವ್ದು ನೀವು ಸ್ಪ್ರೇ ಮಾಡಲ್ಲ? ಇಲ್ಲ, ಯಾವ ಬೋರ್ಡ್ ಬಿಟ್ರೆ ಕೊಳೆ ರೋಗದ ಸ್ಪ್ರೇ ಬಿಟ್ರೆ ಯಾವುದಿಲ್ಲ. ಅವ್ರು ಅಡಿಕೆಗೆ ಬಿಡುವಾಗ ಕೊಳೆ ರೋಗಕ್ಕೆ ಸ್ಪ್ರೇ ಉಂಟು, ಅಡಿಕೆಗೆ ಮಾಡುವಾಗ. ಬೇರೆ ಸ್ಪ್ರೇ ಅಂತ ಹೇಳುದು ಈ ತೋಟದಲ್ಲಿ ಯಾವುದೂ ಇಲ್ಲ. ಬುಡಕ್ಕೆ ಮಾತ್ರ ಕೊಡುದು. ಟ್ರೈಕೋಡರ್ಮ ವರ್ಷಕ್ಕೊಂದು ಅಥವಾ 2 ಸಲ ಕೊಡ್ತೇನೆ. ಸುಡೋಮಸು ಟ್ರೈಕೋಡರ್ಮ ಪೌಡರ್ ರೂಪದಲ್ಲಿ ಆ ಸೆಗಣಿಯ ಮೇಲೆ ಹಾಕಿ ಬಿಡ್ತೇನೆ. ಒಂದು ವರ್ಷಕ್ಕೊಂದು 25 ಕಿಲೋ ಟ್ರೈಕೋಡರ್ಮ, 25 ಕಿಲೋ. ಇದು ಒಂದು 15 ವರ್ಷ ಆಯ್ತು. ಒಂದೇ ಒಂದು ಹಗ್ಗ ಸತ್ತು ಹೋಗುದಿಲ್ಲ. ಯಾವುದೇ ಕಸಿ ಹಗ್ಗ ಇಲ್ಲ. ಇನ್ನೊಂದು ಕಡೆಯಿಂದ ತಂದ ಒಂದು ತುಂಡು ಹಗ್ಗ ಇಲ್ಲ ಇಲ್ಲಿ. ಇದೆಲ್ಲ ಇದು ನಮ್ಮ ಅದೊಂದು ಗಿಡ ಇದೆಲ್ಲ ಇಪ್ಪಲಿ ಕಟ್ಟಿದ ಯಾವುದಿಲ್ಲ? ಇಲ್ಲ, ಯಾವುದಿಲ್ಲ. ಎಲ್ಲ ಇದು ಮಾತ್ರ ನೇರ. ಇದೀಗ ಬುಡಕ್ಕೆ ನೀವು ಹಾಕ್ತೀರಾ? ಬುಡಕ್ಕೆ ಸಗಣಿ ಹಾಕುದು. ಇದೇ ಮಣ್ಣ ರಾಶಿ ಇದೀಗ ಬುಡದಲ್ಲೇ ಉಂಟು ನೋಡಿ. ಇದೇ ಸಗಣಿ. ಇದಕ್ಕೆ ಟ್ರೈಕೋಡರ್ಮ ಕೊಟ್ರೆ ಆಯ್ತು. ಈ ಸಗಣಿಗೆ ಹಾಕಿ ಒಂದು 15 ದಿವಸ ಆಯ್ತು. ಇದೀಗ ಕಂಪೋಸ್ಟ್ ಆಗಿದೆ ನೋಡಿ. ಇದು ಮಣ್ಣಿನ ಮೇಲೆ ಇದು ಫಿಲ್ಟರ್ ಆಗಿ ಆ ಮಣ್ಣನ್ನು ಒಳ್ಳೆ ಫಲವತ್ತತೆ ಮಾಡ್ತದೆ. ಯಾವುದೇ ಬಿಸಿ ಸೆಗಣಿ ಅದು ಹಾಕುವಾಗ ಮಾತ್ರ ಬಿಸಿ ಅಲ್ಲ, ಮತ್ತೆ ಅದ್ರಲ್ಲಿ ಯಾವುದೇ ಕಂಟೆಂಟ್ ಇಲ್ಲ. ಸೆಗಣಿ ಆಕ್ಚುಲಿ ನೀವು ಹಸಿ ಸೆಗಣಿ ಹಾಕಿದಷ್ಟು ರಿಸಲ್ಟ್. ಮೊನ್ನೆ ನಾನು ಮಾತಾಡ್ಬೇಕಾದ್ರೆ ಒಂದು ಮಾತು ನಿಮ್ಮಲ್ಲಿ ಬಂತು, ಮತ್ತೆ ಅಲ್ಲಿ ನಾನು ಕ್ವಶನ್ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಅಗತ್ಯ ಇಲ್ಲ, ಇಲ್ಲಿ ಕ್ವಶನ್ ಅಗತ್ಯ ಇರೋದು ಅಂತ ನೀವೊಂದು ಮಾತು ಹೇಳಿದ್ರಿ. ನೀವು ಬೇರೆ ಬೇರೆ ವೆರೈಟಿಗಳ ಫುಡ್ಗಳನ್ನು ನಿಮ್ಮ ದನಕ್ಕೆ ಹಾಕ್ತೀರಿ. ಅಲ್ಲಿ ಡಾಕ್ಟರ್ಗಳು ಹೇಳಿದ್ರೆ 40% ಸೆಗಣಿಯಲ್ಲಿ ಹೊರಗೆ ಹೋಗುತ್ತೆ ಅಂತೇಳಿ.
ಅಂದರೆ ನೀವು ಹಾಕುವಂಥ ಹಿಂಡಿಗಳು, ಆ ದ್ವಿದಳದ ನಾವು ಹೇಳ್ತೀವಿ ಜೀವಾಮೃತ ದ್ವಿದಳ ಧಾನ್ಯಗಳು ಬೇಕು, ಸೂಕ್ಷ್ಮಾಣುಜೀವಿಗಳ ಆಹಾರ ಬೇಕು ಅಂತ, ಅದೆಲ್ಲ ಹೆಚ್ಚು ಇದರಲ್ಲಿದೆ ಅಂತ ಹೇಳ್ತಾರೆ ನೀವು ಈ ಅಲ್ಲ, ಈ ಸಗಣಿಯಲ್ಲಿ. ನಾವು ಕೊಡುವ ಫೀಡಲ್ಲೇ ದನಗಳಲ್ಲಿ ರಿಸಲ್ಟ್ ಇರುದು ಅಂತ ನಾನು ಹೇಳುದು. ಈಗ ನೋಡಿ ಮೈಫೆಕ್ಸ್ ಅಂತ ಮ್ಯಾಕ್ಸಿಮಮ್ ಈ ಕ್ಯಾಲ್ಸಿಯಂ ಸಿರಪ್ಗಳೆಲ್ಲ ಈ ನಿಮ್ಮ ಯಾವುದು ಈಗಿನ ಲೇಟೆಸ್ಟ್ ಪೆಪ್ಪರ್ ಕೃಷಿಯವರು ಹೇಳುದಂದ್ರೆ ಅದಕ್ಕೆ ಬೋರಾನ್ ಬೇಕು, ಅದಕ್ಕೆ ಜಿಂಕ್ ಬೇಕು, ಇದು ಪ್ರತಿಯೊಂದು ಕಂಟೆಂಟ್ ನಾವು ದನಕ್ಕೆ ಕೊಡುದ್ರಲ್ಲಿ ಇರ್ತದೆ. ಅದರ 40% ಬರ್ತದೆ. ತಿಂಗಳಿಗೆ 30 kg ನಮ್ಮ ಮಿನರಲ್ ಮಿಕ್ಸ್ಚರ್ ಹೋಗ್ತದೆ ಇಷ್ಟು ದನಗಳಿಗೆ. ಸಿರಪ್ ಬೇರೆ, ಆ ಎಲ್ಲಾ ಕಂಟೆಂಟ್ಗಳು ಉಂಟು, ಅದರಲ್ಲಿ ರಿಸಲ್ಟ್ ಉಂಟು ಅಂತ ನಾನು ಈಗ ಹೇಳುವ. ತುಂಬಾ ವರ್ಷದ ಅನುಭವ, ಈಗ 15 ವರ್ಷ. ಇದಕ್ಕೆ ಯಾವುದೇ ಕ್ಯಾಲ್ಸಿಯಂ ಆಗ್ಲಿ ಬೇರೆ ಬೇಕಾಗುದಿಲ್ಲಲ್ಲ. ಈಗ ಮಣ್ಣು ಹುಳಿ ಬರ್ತದೆ ಹೇಳ್ತದೆ, ದಿನಕ್ಕೊಂದು ಕಂಪ್ಲೇಂಟ್ ಹೇಳ್ತಾರೆ, ನನ್ನದಕ್ಕೆ ಯಾವುದು ಬರುದಿಲ್ಲಲ್ಲ. ಆಗ ಬರ್ದಿದ್ರೆ ಒಂದು ಹಗ್ಗಕಾರ ಒಂದು ಅಡಿಕೆ ಮರಕಾರ ಬರ್ಬೇಕಲ್ಲ. ಈಗ ಯಾವ ತೋಟದಲ್ಲಿ ಇಲ್ಲಿ ಬಂದವರಿಗೆ ಕಾಣ್ತದಲ್ಲ. ಕರೆಕ್ಟ್. ಈಗ ಸಾಧಾರಣ ಏನು ಹೇಳ್ತಾರೆ ಕೆಲವೊಂದು ಮಾತು, ಕಾಳು ಮೆಣಸನ್ನು ನೀವು ಬಿಟ್ರೆ ಅಡಿಕೆ ಅದರಲ್ಲಿ ಹೆಚ್ಚು ಆಗುದಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಫುಡ್ ಅದಕ್ಕೆ ಬೇಕಾದಷ್ಟು ಎರಡಕ್ಕೆ ಉಂಟು ಅಂತಾರೆ, ಮ್ಯಾಕ್ಸಿಮಮ್ ಫುಡ್ ಕಾಣ್ತದೆ. ಈಗ ಇದರಲ್ಲಿ ಫುಲ್ ಇದೆ ಮೇಲೆ ನೋಡಿ ಅಲ್ಲ. ಯಾವ ಅಡಿಕೆ ಮರದಲ್ಲಿ ನೋಡಿ, ಅದು ಕಳೆದ ವರ್ಷ ಫುಲ್ ಇದ್ದದ್ರಲ್ಲಿ ಈ ವರ್ಷ ಅಡಿಕೆ ಸ್ವಲ್ಪ ಕಮ್ಮಿ ಉಂಟು. ಇಲ್ಲದ್ರಲ್ಲಿ ಮೆಣಸಿನ ಹಗ್ಗದಿಂದಾಗಿ ಕಡಿಮೆ ಯಾವುದ್ರಲ್ಲಿಯೂ ಇಲ್ಲ ಅಂತ ಅಲ್ಲ. ಇಲ್ಲ, ಎಷ್ಟು ಬೇಕಷ್ಟಿದೆ, ಎಷ್ಟು ಬೇಕಾದಷ್ಟು ಉಂಟು. ಅದು ನೀವು ಆಕ್ಚುಲಿ ಬುಡಕ್ಕೆ ಕೊಡುವ ಆಹಾರದಲ್ಲಿ ಇರುವುದು ಅಂತ. ಒಟ್ಟು ಎಷ್ಟು ಅಡಿಕೆ ಮರ ಇದೆ ಇಲ್ಲಿ? 2,500 ಅಡಿಕೆ ಮರ. ಅದಕ್ಕೆ ಎಷ್ಟರಕ್ಕೆ ಕಾಳು ಮೆಣಸು ಹಾಕಿದಿರಿ? ಸಾಧಾರಣ 1,500 ಇರ್ಬೋದು ಅಂತ. ಎಷ್ಟು ವರ್ಷ ಆಯ್ತು ಇದು ಕಾಳು ಮೆಣಸು ಹಾಕಿ? ಇದಕ್ಕೆಲ್ಲ 15 ವರ್ಷ ಆಯ್ತು. 15 ವರ್ಷ ಆಯ್ತಲ್ಲ. ಆಯ್ತು. ಇದೊಂದು ಇದು ಸತ್ತೋಗಿದೆ. ಸತ್ತೋದ ಅಡಿಕೆ ಮರ ನಮಗೆ ಲಾಸ್ ನೋಡಿ. ಈ ವರ್ಷ ಕಳೆದ ವರ್ಷ ಕೊಬ್ಬೆ ಸತ್ತೆ ಒಂದು 10-50 ಅಡಿಕೆ ಮರ ಹೋಗಿದೆ. ಈ ವರ್ಷ ಒಂದೇ ವರ್ಷ ಸಿಗುದು, ನೆಕ್ಸ್ಟ್ ಇಯರ್ಗೆ ಇಲ್ಲ. ನಾವು ಅದಕ್ಕೆ ಪ್ರಿಪೇರ್ ಆದ್ರೆ ಆಯ್ತು, ಬೇರೆ ಹಗ್ಗನಿಟ್ಟು ಅಲ್ಲ, ಅದು ಹೋಯ್ತು ಅಂತ ಆಲೋಚನೆ ಮಾಡಿದ್ರೆ ಆಯ್ತು. ಈಗ ಸಾಧಾರಣ ಕಾಳು ಮೆಣಸು ಬೇರೆ ಬೇರೆ ಕಡೆಯಿಂದ ಎಲ್ಲ ತರ್ತಾರೆ ಗಿಡಗಳನ್ನೆಲ್ಲ. ನೀವೆಲ್ಲ ಎಲ್ಲಿಂದ ತರೋದು ಗಿಡಗಳನ್ನು? ಅಲ್ಲ, ನಾವು ಇಷ್ಟವರೆಗೆ 25 ವರ್ಷ ಮೆಣಸು ಆಗ್ತಾ ಉಂಟು. ಇನ್ನೊಂದು ಹಗ್ಗ ಒಂದು ಪೀಸ್ ಯಾರ ಕೈಯಿಂದಲೂ ತರಲಿಲ್ಲ. ಹೌದಾ? ಒಂದೇ ಒಂದು ಪೀಸ್ ಹಗ್ಗ ಯಾರ ಕೈಯಿಂದಲೂ ತರಲಿಲ್ಲ. ನಮ್ಮಲ್ಲಿ ಆಗೋದನ್ನು ರೊಟೇಷನ್ ಮಾಡಿ ನೆಡ್ತಾ ಇರ್ತೇವೆ. ಹೇಗೆ ರನ್ನರ್ ಅನ್ನು ತೋಟದಲ್ಲಿ ಎಷ್ಟು ಇರ್ತದಲ್ಲ ಎಲ್ಲ ನೆಟ್ಟದು ಉಂಟು. ಇಲ್ಲಿ ಕೆಳಗೆ ನನ್ನ ತೋಟದಲ್ಲಿ ಕಂಪ್ಲೀಟ್ ಈ ವರ್ಷ ನೆಟ್ಟದ್ದು 100% ಪಾಸ್ ಆಗಿದೆ ಅಲ್ಲ, ಎಲ್ಲ ಹಗ್ಗಗಳು. ಈ ವರ್ಷ ಅದಕ್ಕೆ ಒಳ್ಳೆ ವೆದರ್ ಸಿಕ್ಕಿದೆ, ಮಳೆ ಕಮ್ಮಿ ಬಿಸಿಲು ಜಾಸ್ತಿ ಸಿಕ್ಕಿದ ಕೂಡಲೇ ಪಾಸ್ ಆಗುದು ಜಾಸ್ತಿ. ಗಿಡಗಳು ಮಳೆ ಇಡೀ ದಿನ ಬಂದ್ರೆ ನೆಟ್ಟ ಕೂಡಲೇ ಸಾಯ್ತದೆ. ಈ ಸಲ ಮಳೆ ಬರ್ಲಿಲ್ಲ ತಲೆ ಬಿಸಿ ಮಾಡೋದಕ್ಕಿಂತ ಚೆನ್ನಾಗಿ ರನ್ನರ್ ನೆಟ್ಟಿದ್ರೆ ಚೆನ್ನಾಗಿ ಆಗ್ತಿತ್ತು. ಜೂನ್ ನಲ್ಲಿ ನೆಟ್ಟವರೆಲ್ಲ ಪಾಸ್ ಆಗಿದ್ದಾರೆ ನೋಡಿ. ಈಗ ಸಗಣಿ ಎಲ್ಲ ಬುಡಕ್ಕೆ ಹಾಕಬಾರ್ದು ಅಂತ ಹೇಳ್ತಾರೆ. ಈಗ ಈ ಬುಡಕ್ಕೆ ಹಾಕಿದ ಸಗಣಿಯಲ್ಲಿ ಒಂದು ಹಗ್ಗಾರ ಸಾಯ್ಬೇಕಿತ್ತಲ್ಲ. ಇವತ್ತಲ್ಲ 10 ವರ್ಷದಿಂದ ಹೀಗೆ ಹಾಕುದಲ್ಲ ಅಲ್ಲ, 10 ವರ್ಷದಿಂದ ಇದೀಗ ಇವತ್ತಿನ ಫ್ರೆಶ್. ಯಾರು ಹೊತ್ಕೊಂಡ್ ಬರೋದು ಕೆಲಸದವರು ಇದ್ರೆ ಅವ್ರು ರಜೆ ಇದ್ರೆ ನಾವು ಅದನ್ನು ಇಡ್ಲಿಕ್ಕಿಲ್ಲ. ಇವತ್ತೇ ಫಿನಿಶ್ ಹಟ್ಟಿ ಕೆಲಸ ಆದ ಕೂಡಲೇ ಇದು ಅಲ್ಲಿ ಒಂದಿನಕ್ಕೆ 50 ಅಂದ್ರೆ 100 ದಿನಕ್ಕೆ 500 ಅಲ್ಲಿಗೆ 360 ದಿನಕ್ಕೆ ಆಗುತ್ತೆ. 1,000 ಅಡಿಕೆ ಮರಕ್ಕೆ 8 ತಿಂಗಳಲ್ಲಿ ಕವರ್ ಆಗ್ತದೆ. ಪುನಃ ರೊಟೇಷನ್ ಬರ್ತದೆ. ಇದಕ್ಕೆ ಬರುತ್ತೆ ಅಂದ್ರೆ ಸ್ಲರಿ ಯಾವ್ದಕ್ಕೆ ಹೋಗುತ್ತೆ ಅದಕ್ಕೆ ಏನು ಹಾಕಲ್ಲ. ಇಲ್ಲ, ಅದಕ್ಕೆ ಯಾವುದಿಲ್ಲ. ಹಾಗೆ ಬೇರೆ ನಿಮಗೆ ಆ ಗೊಬ್ಬರ ಹಾಕುದ ಈ ಗೊಬ್ಬರ ಆಲೋಚನೆ ಇಲ್ಲ. ನಮ್ಮದೇ ಗೊಬ್ಬರನ ಹಾಕಿಕೊಂಡಿರುದು ನೋಡಿ. ಈಗ ಇಲ್ಲೊಂದು ನೋಡಿ 60-70 ಫೀಟ್ ಉಂಟು ಹಗ್ಗ. ಡ್ರೈ ಅದರಲ್ಲಿ ಒಂದು 7 ರಿಂದ 8 kg 10 kg ವರೆಗೆ ಬರ್ತದೆ. 8 kg ಪ್ರತಿ ವರ್ಷ ಬರ್ತದೆ. ಅದರಲ್ಲಿ ಕೊಯ್ಲಿಕ್ಕೆ ಒಂದು 40 ಫೀಟ್ ಕೇರ್ ಫೀಟ್ 10 ಫೀಟ್ 50 ಫೀಟ್ನವರೆಗೆ ಕೊಯ್ದಿದ್ದಾರೆ. ಒಳ್ದು ಅದು ಬಿದ್ದು ಸಿಗ್ತದೆ ನಮಗೆ. ಅದನ್ನು ಯಾವಾಗಲೂ ನೀವು ಕಟ್ ಮಾಡಬಾರ್ದು. ಸ್ನೇಹಿತರೆ ನೋಡಿ, ಭಟ್ರಲ್ಲಿ ಮೇಲೆ ಇದ್ದಾರೆ. ನಾವು ಸಾಧಾರಣ ಒಂದು 30 ಅಡಿ ಮೇಲೆ ಇಲ್ವ ಸರ್ ತೋಟದಿಂದ? 30 ಅಡಿ ಒಂದು 30 ಅಡಿ ಮೇಲೆ ಇದ್ದೇವೆ. ಆ 30 ಅಡಿಗೆ ಒಂದು ಕಡೆಗೆ ನೋಡಿ ಬಂದಿದೆ ನೋಡಿ, ಸ್ವಲ್ಪ ಜೂಮ್ ಮಾಡ್ತೇನೆ ನೋಡಿ. ಇದು ನೋಡಿ, ಮಿಡ್ಲಿ ಬಂದಿದೆ ನೋಡಿ. ಅದು ಹೋಗಿ 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 ಅಲ್ಲೊಂದು ಅಡಿಕೆ ಇದೆ ನೋಡಿ, ಅದನ್ನು ಮೀರಿ ಅದಕ್ಕಿಂತ ಮೇಲ್ಗಡೆಗೆ ಹೋಗಿದೆ. ಅದು ಅಂದರೆ ಸುಮಾರು 70 ಅಡಿಯವರೆಗೂ ಕೂಡ ಕಾಳು ಮೆಣಸು ಆಗ್ತದೆ ಅಂತ ಇವ್ರು ಹೇಳುವಂಥದ್ದು. ಸರಿ, ಈಗ ಒಂದು ಲೆವೆಲ್ ಮೇಲೆ ಹೋದಾಗ ಕೊಯ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅದನ್ನು ಪಟಪಟ ಅಂತ ಕಟ್ ಮಾಡ್ತಾರಲ್ಲ, ಅದು ಕಟ್ ಮಾಡೋದು ಸರಿಯೇ ತಪ್ಪ? 100ಕ್ಕೆ 100 ತಪ್ಪು. ಮೇಲೆ ನೀವು ಕಟ್ ಮಾಡಿದ ಕೂಡಲೇ ನಮ್ಮ ಕೈ ಕಟ್ ಮಾಡಿದಾಗೆ ಕೆಳಗೆ ಅದು ಲೋಡ್ ಬಿದ್ದ ಕೂಡಲೇ ಕೆಳಗೆ ಗ್ಯಾಪ್ ಆದ ಕೂಡಲೇ ಬುಸುಲ ಕೆಳಗೆ ಜಾರುದೆ ಹಗ್ಗ. ನಮಗೆ ಆದಷ್ಟು ಕೊಯ್ಬೇಕು. ಉಳಿದು ಹೆಕ್ಕಿರೆ ಸಿಗ್ತದೆ, ಸಿಕ್ಕಿದಂತೆ ಕೊಳ್ಬೇಕು. ಅಂದ್ರೆ ಮೇಲೆ ಬಿಗಿ ಹಿಡ್ಕೊಂಡಿರ್ತದೆ. ಟಾಪ್ ಅಲ್ಲೇ ಮೆಣಸು ಇರುದು. ಮ್ಯಾಕ್ಸಿಮಮ್ ಬಿಸಿಲು ಉಳ್ಳ ಟಾಪ್ ಅಲ್ಲಿ ಅತಿ ಅಧಿಕ ಮೆಣಸು ಆಗುದು. ಎಷ್ಟು ಎತ್ತರ ಹೋಯ್ತು ಅಷ್ಟು ಲಾಭ. ಅದನ್ನ ನಾವು ಕಟ್ ಮಾಡುವ ಕೆಲಸ ಮಾಡಬಾರ್ದು. ಕರೆಕ್ಟ್. ಅಡಿಕೆ ಗಿಡ ಸತ್ತೋದ್ರು ಕೂಡ ನೀವು ಹಾಗೆ ಇಡ್ತೀರಿ? ಹಾಗೆ ಹೋಗುವಷ್ಟು ದಿವಸ ಇಡ್ತೇವೆ. ಅದಕ್ಕೆ ಇನ್ನು ಏನು ಇಡುವಾಗ ಹಗ್ಗ ಕಟ್ಟಿ ಏನು ಇಡುದು ಅಲ್ಲ. ಒಂದು ಇದರಲ್ಲಿ ದೊಡ್ಡ ಅಡಿಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಕಾಳು ಮೆಣಸು ಅಂತ ಹೇಳಿದ್ರೆ ಎಷ್ಟು ಕೆಜಿ ಸಿಗ್ಬೋದು? ಒಂದು 5 kg ಇಲ್ಲಿ ತುಂಬಾ ಹಗ್ಗದಲ್ಲಿ ಉಂಟು. ಡ್ರೈ 5 ಕಿಲೋ. ಡ್ರೈ ಅಂದ್ರೆ ಹಸಿ ಆದ್ರೆ 5 ಅಂದ್ರೆ 4 kg ಅಂದ್ರೆ 20 ಕಿಲೋ ಮಿನಿಮಮ್ ಅಲ್ವಾ? ಅದೇ ಅಷ್ಟು ಪುಷ್ಟಿಯಾಗಿ ಬೇಕು, ದಷ್ಟಪುಷ್ಟವಾಗಿ ಹಗ್ಗಗಳು. ನಮ್ಮ ಹಗ್ಗ ದಷ್ಟಪುಟ್ಟ ಇದ್ರೆ ಮೆಣಸು ಬರುದು. ಹಗ್ಗ ವೀಕ್ ಇದ್ರೆ ಮೆಣಸು ಬರುದಿಲ್ಲ, ಕಾಯಿಲೆ ಜಾಸ್ತಿ ಅಲ್ಲ. ಈಗ ತುಂಬ ಜನರಿಗೆ ಹೊರಗಡೆ ತರಲಿಕ್ಕೆ ಆಗುದಿಲ್ಲ ಯಾವುದು ಗಿಡ, ಅವರಿಗೆಲ್ಲ ನೀವೇ ರನ್ನರ್ ನೆಡಿ ಅಂತ ಹೇಳ್ತೀರಾ? ಹೇಗೆ ಸಲಹೆ? ಅವರವರ ತೋಟದಲ್ಲಿ ಇದ್ದ ರನ್ನರ್ ಯಾವಾಗಲೂ ಬೆಸ್ಟ್. ಈಗ ಇದ್ದ ರೋಗಗಳೆಲ್ಲ ಉಂಟು ಅಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ನಮ್ಮ ತೋಟದಲ್ಲಿ ರೋಗ ಇಲ್ಲ ಇದ್ರೆ ಅದನ್ನೇ ಆದಷ್ಟು ಕಂಟಿನ್ಯೂಷನ್ ಮಾಡಬೇಕು. ಯಾವ ಟೈಮಲ್ಲಿ ಬದುಕ್ತದೆ ಅದು. ನೀರು 2 ದಿವಸಕ್ಕೊಮ್ಮೆ ಕೊಟ್ಟರೆ ಆಯ್ತು ಅಲ್ವಾ?
ಬರ್ತಾ ಇರ್ತದೆ ಅದು ಬೇಸಿಗೆ- ಅಲ್ಲಿಂದ ಅಲ್ಲಿಗೆ ರೊಟೇಷನ್ ಮಾಡುವಾಗ ಹಗ್ಗಕ್ಕೆ ನೋವು ಆಗುದಿಲ್ಲ, ರಪ್ಪ ತೆಗೆದು ಆಚೆಡೆಗೆ ನೆಡುದಲ್ಲ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಒಂದು ಸ್ವಲ್ಪ ಮಣ್ಣು ಅದರ ಮೇಲೆ ಇಟ್ಟು ಬಿಟ್ರೆ ಆಯ್ತು. ಬೇರೆ ಬೇರೆ ತಳಿಗಳು ಇವತ್ತು ಬಂದಿದೆ, ದಿನಕ್ಕೊಂದೊಂದು ಹೆಸರುಗಳು, ದಿನಕ್ಕೊಂದೊಂದು ಸಂಶೋಧನೆ ಮಾಡುವಂಥದ್ದು. ನೀವು ಎಷ್ಟು ವೆರೈಟಿ ಗಿಡಗಳನ್ನು ಹಾಕಿದಿರಿ? ಸಾಧಾರಣ ಒಂದು 4-5 ವೆರೈಟಿ ಇರ್ಬೋದು ಅಂತ. ನಾನು ವೆರೈಟಿಯನ್ನು ನನಗೆ ಅದನ್ನು ಗುರುತಿಡಲಿಕ್ಕೆ ಸ್ವಲ್ಪ ಹಿಂದೆ ನಾನು ಹಾ. ನನ್ನಲ್ಲಿ ಇದ್ದ ವೆರೈಟಿಗಳು ಹೆಚ್ಚಿನ ಯಾವುದು ಪಣಿಯೂರು ಒನ್, ಹಾಂ, ಮತ್ತೆ ಈಗಾಗಲೇ ಇನ್ನು ಕುಣಿಯರ ಮುಂಡ ಮತ್ತೆ ಇಂಪೀರಿಯನ್ ಎಲ್ಲ ಕೆಲವು ವೆರೈಟಿ ಉಂಟು. ಬೇರೆ ನನ್ನ ಹತ್ತಿರದ ಮನೆಯಿಂದ 2 ಹಗ್ಗ ತಂದು ತುಂಬಾ ಅದು ಹಾ. ಬೇರೆ ಬೇರೆ ವೆರೈಟಿ ಇದ್ದ ಕೂಡಲೇ ಕೊಯ್ಯುವ ಟೈಮಿಂಗ್ಸ್ ಚೇಂಜ್ ಆಗ್ತದೆ. ಪಣಿಯೂರು ಹಣ್ಣಾದ ಮೇಲೆ ಅದು ಹಣ್ಣಾಗ್ತದೆ, ಕರೆಕ್ಟ್. ನಮಗೆ ರೊಟೇಷನ್ ಆಗಿ ಸಿಗ್ತದೆ. ಇದು ಪನ್ನೀರ? ಕೊಯ್ಲಿಕ್ಕೆ. ಇದು ಪಣಿಯೂರು. ಇದರಲ್ಲೆಲ್ಲ ನೋಡಿ ಮ್ಯಾಕ್ಸಿಮಮ್ ಗೆರೆ, ಇದಕ್ಕೆ ಯಾವುದೇ ನಮ್ಮ ಕೆಮಿಕಲ್ ಯಾವುದು ಬೀಳುದಿಲ್ಲ, ಓಹೋ ಹೋ ಹೋ. ಖಾಲಿ ಸಗಣಿ ಗೊಬ್ಬರದಲ್ಲಿ ಬರುತ್ತೆ. ಎಷ್ಟೊಂದು ಸ್ವಲ್ಪ ತೋರಿಸಿ ಸರ್, ಕೈಯಲ್ಲಿ ಅದರ ಉದ್ದ ತೋರಿಸಿ. ಇವುಗಳು ಇದೆಲ್ಲ ಈಗ ಪ್ರತಿ ಗೆರೆ ಎಷ್ಟು ಉದ್ದ ಉಂಟು ನೋಡಿ, ಅಲ್ಲ ಪ್ರತಿ ಅದ್ರಲ್ಲಿ ಮ್ಯಾಕ್ಸಿಮಮ್ ಗೆರೆ ಬಂದಿದೆ ಈ ವರ್ಷ. ಓಹೋ ಹೋ ಹೋ ಹೋ. ಮ್ಯಾಕ್ಸಿಮಮ್ ಗೆರೆ ಪ್ರತಿ ಗೆರೆ ಒಂದು 8-9 ಇಂಚ್ ಇದೆ, ಉಂಟು. 1 ಅಡಿ ಹತ್ರ ಇದೆ ಅಲ್ಲ? ಅದು ಪ್ರತಿ ಹಗ್ಗದಲ್ಲಿ ಉಂಟು ಅದೇ ಟೈಪ್ ಅಲ್ಲಿ. ಅದೇ ರೀತಿಯಲ್ಲಿ ಇದೆ ನೋಡಿ ಸ್ನೇಹಿತರೆ. ಆ ಕಡೆ ಮರದಲ್ಲಿ ನೋಡಿ ನೋಡಿ, ಪಣಿಯೂರದ್ದು ವಿಶೇಷ ಲಕ್ಷಣ ಅಂದರೆ ಉದ್ದ ಗೆರೆ ಆಗೋದಲ್ಲ ಸರ್? ಮೇನ್ ಉದ್ದ ಉದ್ದ, ಅದಕ್ಕೆ ಕಟ್ ಹಾಕುದು ಜಾರಾಟಿಗೆ ಮಾತ್ರ ಕಂಪ್ಲೇಂಟ್ ಅಷ್ಟೇ. ನೋಡಿ ಈಗ ನಾವು ಯಾವುದೇ ಹಗ್ಗ ಹಣ ಕೊಟ್ಟು ತರುದಲ್ಲ ನೋಡಿ, 2 ತುಂಡು ಇಟ್ಟು ಅದಕ್ಕೆ ಒಂದು ಕೊಟ್ಟು ಮಣ್ಣು ಹಾಕಿ ಸಗಣಿ ನೀರು ಹಿಡಿಯುದು ಮಾತ್ರ. ಈ ಹಗ್ಗ 1 ವರ್ಷ ಆಗ್ಲಿಲ್ಲ, ಮೊನ್ನೆ ನೆಟ್ಟದ್ದು. ಎಷ್ಟು ಟೈಮ್ ಆಯ್ತು ನೆಟ್ಟು? ಸಾಧಾರಣ ಈ ವರ್ಷ ಜನವರಿಯಲ್ಲಿ ನೆಟ್ಟದ್ದು. ಜನವರಿಯಿಂದ ಮತ್ತೆ ಜಟ್ ನೀರು ಕೊಡ್ಲಿಕ್ಕೆ ಶುರು ಆಗುವಾಗ ಅಲ್ಲ. ಅದಕ್ಕೆ ದೊಡ್ಡ ಆರೈಕೆ ಅಂತ ಇಲ್ಲ ಅಲ್ಲ, ಹಾಂ 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 ಹಾಂ. ಯಾವುದೇ 1 ರೂಪಾಯಿ ನಾನು ಖರ್ಚು ಮಾಡ್ಲಿಲ್ಲ ಅಲ್ಲ. ನೀವೇ ನಡೋದು? ನಾವು ಕೆಲಸದವನು ಬಿಡ್ದು 5 ನಿಮಿಷದಲ್ಲಿ ನೆಟ್ಟಾಗ್ತದೆ, ಒಂದು ಕೊಟ್ಟು ಮಣ್ಣು ಹಾಕಿ ಅದಕ್ಕೆ ಅಲ್ಲ. ಲಾರಿ ನೀರು ಹಿಡಿದು ಬಿಟ್ರೆ ಆಯ್ತು. ಕರೆಕ್ಟ್. ಅಲ್ಲಿ ಇಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಕು ಅಂತಿಲ್ಲ? ಎಲ್ಲ ಹಗ್ಗಗಳದ್ವಿ. ಹಳೆ ಮರ ಹೋಯ್ತು ಈ ವರ್ಷ, 100-150 ಅಡಿಕೆ ಮರ ಹೋಗಿದೆ ಅಲ್ಲ. ಹಾಗೆ ಈಗ ಹೊಸ ಎಲ್ಲ ಇದರಲ್ಲಿ ಆಲ್ರೆಡಿ ಇದರಲ್ಲಿ ಅದು ಟಾಪ್ ಶೂಟ್ ಮೊನ್ನೆ ನೆಟ್ಟದ್ದು ನೋಡಿ, ಮೊನ್ನೆ ಅದಕ್ಕೆ 1 ತಿಂಗಳಾಗ್ಲಿಲ್ಲ. ಅದಕ್ಕೆ ಇಲ್ಲಿ ಗೆರೆ ಇದ್ದ ಅಡಿಕೆ ಮರದ್ದು ಅಲ್ಲ? ಈಗಲೇ ಅದು ಅದ್ರಲ್ಲಿ ಇರ್ತದಲ್ಲ ಟಾಪ್ ಶೂಟ್ ಅಲ್ಲಿ ಗೆರೆ ಅದರಲ್ಲಿ ಗೆರೆ ಬಂದಿದಲ್ಲ, ಬಂದಿರ್ತದೆ. ಆದ್ರೆ ಮೊದ್ಲೇ ಇರ್ದಿತ್ತಲ್ಲ ಅಲ್ಲ? ಹಾಗೆ ಅಂತ ಇಲ್ಲಿ ಯಾವ ನಿಮ್ಮ ಪೆಪ್ಪರ್ ಇದರಲ್ಲಿ ಅಡಿಕೆ ನೋಡಿ ಹೇಗುಂಟು ಅಂತ, ಇದ್ರಲ್ಲಿ ಇತ್ಲಾಗ ಅಡಿಕೆ ನೋಡಿ ಹೇಗುಂಟು. ಕರೆಕ್ಟ್ 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 ಕರೆಕ್ಟ್. ಸ್ನೇಹಿತರೆ, ಹೇಗೆ ಬೆಳೆದಿದೆ ನೋಡಿ, ಪ್ರತಿಯೊಂದು ಮರದಲ್ಲೂ ಕೂಡ ಯಾವ ಕಡೆ ತಿರುಗಿಸಿದ್ರು ಕೂಡ ನೋಡಿ. ಇದು ನಿಮಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗ್ಬೋದು, ಅಷ್ಟೆಷ್ಟು ಉದ್ದದ ಪಣಿಯೂರು ತೋರಿಸಿದ್ರು, ಅದರಲ್ಲಿ ಏನು ಇಷ್ಟಿಷ್ಟು ಸಣ್ಣದು ಬಂದಿರೋದು ಅಂತೇಳಿ. ಇದು ಕುಂಜಾರ ಮುಂಡ ಅಂತೇಳಿ, ಇದಕ್ಕಿಂತ 1 ತಿಂಗಳಿಗಿಂತ ಮೊದಲು ನಂದಕಿಶೋರ್ ಅಂತೇಳಿ ನಾವು ಪಡುಮಲೆ ಪಕ್ಕದಲ್ಲಿ ವಿಡಿಯೋ ಮಾಡಿದ್ವಿ. ಅವ್ರದ್ದೇ ತೋಟದ ಪಕ್ಕದಲ್ಲಿರೋದು. ಇದೆಲ್ಲವೂ ಕೂಡ ಒಂದು ಕೃಷಿಕರ ಒಂದು ಸಮಾನ ಮನಸ್ಕರ ಒಂದು ತಂಡ ನೋಡಿ. ನಂದಕಿಶೋರ್ ಇದ್ದಾರೆ ಸರ್, ನಮಸ್ತೆ. ನಮಸ್ತೆ. ನೀವು ಕೊಟ್ಟ ಗಿಡವನ್ನು ಇಲ್ಲಿ ನೆಟ್ಟು ಅದರ ಮಧ್ಯದಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಲ್ವಾ? ಇದು ಪೂರ್ತಿ ನೀವು ಕೊಟ್ಟಿರುವಂಥದ್ದಲ್ಲ? ಹೌದು. ನೋಡಿ ಸ್ನೇಹಿತರೆ, ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಹೇಗೆ ಕಾಣ್ತದೆ ಆ ರೀತಿಯಲ್ಲಿ ಬೆಳೆದಿದೆ ಸರ್. ಸಾಧಾರಣ ಕೃಷಿಕ ಎಷ್ಟೋ ಬಾರಿ ಸೋಲುವಂಥದ್ದು ಯಾವುದು ಅಂದರೆ ಅವನು ಏಕಾಂಗಿ ಆಗುವಂಥದ್ದು. ಹೌದು. ಅವನು ಇನ್ನೊಬ್ಬರಿಗೆ ಚರ್ಚೆ ಮಾಡಲಿಕ್ಕೆ ಅವನ ಹತ್ರ ಜನ ಇಲ್ಲ, ಅವನು ಕೇವಲ ಯೂಟ್ಯೂಬಲ್ಲಿ ಇನ್ನೊಂದೆಲ್ಲ ನೋಡ್ತಾನೆ, ಸ್ವಲ್ಪ ಸ್ವಲ್ಪ ಮಾಹಿತಿ ಪಡ್ಕೊತಾನೆ, ಅರ್ಧಂಬರ್ಧ ಮಾಡ್ತಾನೆ. ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಯಾವುದೇ ವಿಷಯನ ನೇರ ನಾನು ಒಪ್ಪಿಕೊಳ್ಬೇಕು ಅಂತ ಯಾವತ್ತು ಹೇಳೋಲ್ಲ. ನನ್ನ ಯೂಟ್ಯೂಬಲ್ಲಿ ಬಂದದ್ದು ಇರಲಿ, ಯಾರ ಹತ್ರ ಇರಲಿ, ಅದನ್ನು ಒಪ್ಪಿಕೊಳ್ಳುತ್ತಾರೆ. ನೀವು ಒಂದು ಸಮಾನ ಮನಸ್ಕರು ಚರ್ಚೆ ಮಾಡಿದಾಗ ಅದರಲ್ಲಿ ಎಷ್ಟು ಸತ್ಯ ಅನ್ನೋದು ನಿಮ್ಗೊಂದು ಅಂದಾಜಾಗುತ್ತೆ. ನೀವು ಹೇಗೆ ಎಲ್ಲ ಒಟ್ಟು ಸೇರಿಕೊಂಡು ಕೃಷಿ ಮಾಡ್ತಾಯಿದ್ದೀರಿ? ನಾವು ಕೃಷಿಯ ಜೊತೆಗೆ ಹಾ. ಒಂದು ಜಿನಸು ವ್ಯಾಪಾರ ನಡೆಸ್ತಾ ಇದ್ದೇವೆ. ಹಾ. ವ್ಯಾಪಾರ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ದೊಡ್ಡ ವ್ಯಾಪಾರ ಏನಲ್ಲ, ಹಾ. ಆದರೂ ನಾವು ಸಾಯಂಕಾಲ ಹೊತ್ತಿಗೆಲ್ಲ ಸ್ವಲ್ಪ ಎಲ್ಲ ಕೃಷಿಕರು ಅಲ್ಲಿ ಒಟ್ಟು ಸೇರಿ ಹಾ. ಕೆಲವು ವಿಷಯದ ಬಗ್ಗೆ ಚರ್ಚೆ ನಡೀತದೆ. ಹಾ. ಅದರಲ್ಲಿ ನಮಗೆ ಬೇಕಾದ್ದನ್ನು ನಾವು ತಕೊಂಡು ಅದನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸ್ತೇವೆ. ಹಾ. ಅದರಲ್ಲಿ ಸಕ್ಸಸ್ ಆಗಿದ್ದೇವೆ. ಇದೀಗ ಈ ತಳಿ ಇವ್ರಿಗೆ ಕೊಟ್ಟು ಎಷ್ಟು ವರ್ಷ ಆಯಿತು? ಅದೊಂದು 5-6 ವರ್ಷ ಆಯ್ತು ಅಲ್ಲ? ಹೌದು. ಸೂಪರ್ ಇದೆ ಅಲ್ಲ? ಹೌದು. ಪ್ರತಿಯೊಂದರಲ್ಲೂ ಸಣ್ಣ ಸಣ್ಣದು ಒಂದೊಂದರ ಒಂದೊಂದು ಸ್ಟೈಲ್ ನೋಡಿ ಅಲ್ಲ? ನೋಡಿ ಇದೀಗ ನಮ್ಮ ಅಲ್ಲಿ ಪಣಿಯೂರು ಅನ್ನಲ್ಲ, ಇದೀಗ ಕುಣಿಯಾರ ಮುಂಡ ಅಂತ ನನ್ನ ಫ್ರೆಂಡಿನ ಮನೆ ಹತ್ರದಿಂದ ತಂದು ನೆಟ್ಟ ತಳಿಗಳು. ಇದಕ್ಕೆ ಇವತ್ತಿನವರೆಗೆ ನೆಟ್ಟ ಮೇಲೆ ಒಂದು ಕಟ್ಟ ಇಲ್ಲಿ ಕಾಣ್ತದೆ ನೋಡಿ, ಯಾವ ಕಟ್ಟ ಯಾವುದಿಲ್ಲ. ಪಣಿಯೂರು ಮುಗಿದ ಮೇಲೆ ಇದು ಹಣ್ಣಾಗ್ತದೆ, ನಮಗೆ ಕೊಯ್ಲಿಕ್ಕೂ ಗ್ಯಾಪ್ ಸಿಗ್ತದೆ. ಕಟ್ಟ ಇಲ್ಲ ಅಂತ ಹೇಳಿದ್ರೆ ಅದು ಯಾವ್ದಾದ್ರು ಅಷ್ಟು ಕಚ್ಚಿಯೇ ಹೋಗುದು ಅಂತ. ಅಡಿಕೆ ಮರ ಬಿದ್ರು ಹಗ್ಗ ಬಿಡುದಿಲ್ಲ, ಅದು ಅಲ್ಲ? ಬಿಡುದಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಪರ್ಸೆಂಟೇಜ್ ವೈಸ್ ಕಮ್ಮಿ ಇರ್ಲಿಕ್ಕೂ ಸಾಕು ಪಣಿಯೂರಿಂದ. ಆದ್ರೆ ಇದರ ಮೇಂಟೆನೆನ್ಸ್ ತುಂಬಾ ಸುಲಭ ಅಲ್ಲ, ಯಾವ ಕೆಲಸ ಇಲ್ಲ, ಕೊಯ್ಯುವುದು ಮಾತ್ರ. ಅಲ್ಲ, ರೋಗಗಳು ತುಂಬಾ ಕಮ್ಮಿ. ಅದಕ್ಕೆ ಅದೇ ಕೊಡುವ ಟ್ರೈಕೋಡ್ರಮ್ಮ ಇದಕ್ಕೂ ಕೊಡ್ತೇನೆ ಅಷ್ಟೇ. ಕೊಡ್ತೀರಿ? ಅಷ್ಟೇ ಕೊಡ್ತೀರಿ? ಅಷ್ಟೇ, ಬೇರೆ ಏನಿಲ್ಲ. ಫುಡ್ ಬೇಕಾದಷ್ಟು ಕೊಡ್ತೇನೆ ಮಾತ್ರ ಎಲ್ಲದಕ್ಕೂ. ಆದ್ರೆ ಮ್ಯಾಕ್ಸಿಮಮ್ ಈಲ್ಡ್ ವರ್ಷ ಉಂಟು ಇದರಲ್ಲಿ, ಏನೋ ಈಲ್ಡ್ ಉಂಟು ನೋಡಿ. ಮೇಲೆಲ್ಲ ಗೆರೆಗಳು ಗೆರೆಗಳಾಗಿದ್ದಲ್ಲ, ಏನೋ ಗೆರೆಗಳು ಉಂಟು. ಕರೆಕ್ಟ್. ಆ ಕಡೆ ಎಲ್ಲಿ ತಿರುಗಿಸಿದ್ರು ನೋಡಿ ಗೆರೆಗಳು ಉಂಟು. ಒಂದು ಸ್ವಲ್ಪ ಅದರ ವೆರೈಟಿ ಚೇಂಜ್ ಅಂತ. ಮತ್ತೆ ಒಂದೊಂದು ಗೊಂಚಲಲ್ಲಿ ಹೆಚ್ಚಾಗ್ತದೆ, ಹೆಚ್ಚಾಗ್ತದೆ. ಅದಕ್ಕಿಂತ ಹೆಚ್ಚಾಗ್ತದಲ್ಲ? ಅದರಿಂದ ಹೆಚ್ಚಾಗ್ತದೆ. ಕೊಯ್ಯುವ ಟೈಮು ಅದರ ನಂತರ ಇದು ಸಿಗ್ತದೆ ನಮಗೆ, ರೊಟೇಷನ್ ಚಂದಕ್ಕೆ ಸಿಗ್ತದೆ, ಒಮ್ಮೆ ಸಿಗುದಿಲ್ಲ. ಕರೆಕ್ಟ್. ಇದೆಲ್ಲ ಸ್ವಲ್ಪ ಬೇಗನೂ ಆಗಿದೆ. ಬೇಗ ಅದನ್ನು ಅದು ಕೆಳಗೆ ಬೀಳುದಿಲ್ಲ. 3 ಕೆಜಿ ಹಸಿಗೆ 1 ಕೆಜಿ ಒಣಗಿಲ್ ಸಿಗ್ತದೆ. ಒಳ್ಳೆ ತೂಕ ಉಂಟು. ಓಹೋ. ಅಲ್ಲ, ಒಂದೇ ವೆರೈಟಿ ಸಾಕಬಾರ್ದು ಅಂತ. ಹೌದು ಸರ್. ಯಾವುದು ವಾಣಿಜ್ಯ ಬೆಳೆಗೆ ರೇಟ್ ರೈಸ್ ಆಗುತ್ತೆ ಅದರ ಬಗ್ಗೆ ಸಮಾಜದಲ್ಲಿ ಚರ್ಚೆಗಳು ನಡೀತದೆ. ಈಗ ಕಾಳು ಮೆಣಸು ಟ್ರೆಂಡ್ ನಡೀತಿರುವಂಥದ್ದು.
ಎಲ್ಲಿ ನೋಡಿದರೂ ಕಾಳುಮೆಣಸು, ಅದರದ್ದು ವೆರೈಟಿಗಳು, ಅದರ ಚರ್ಚೆಗಳು, ಅದಕ್ಕೆ ಅದು ಸ್ಪ್ರೇ ಮಾಡಿ, ಇದು ಸ್ಪ್ರೇ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ, ಸಿಮೆಂಟ್ ಕಂಬದಲ್ಲಿ ನಡಿ, PVC ಕಂಬದಲ್ಲಿ ನಡಿ, ಧೂಪದಲ್ಲಿ ನಡಿ, ಪಯ್ಯಾಣಿಯಲ್ಲಿ ನಡಿ ಅಂತೇಳಿ ತುಂಬ ಇದನ್ನೆಲ್ಲ ನೋಡಿದಾಗ ಸಾಮಾನ್ಯೊಬ್ಬನಿಗೆ, ಈಗ ನೀವು ಕೃಷಿಕರು, ನಾನು ಕೃಷಿಕ, ಅದರ ಒಬ್ಬ ಸಾಮಾನ್ಯ ನೋಡ್ತಿರೋವನಿಗೆ ಒಂದು ಪ್ರಾಬ್ಲಮ್ನ ಬೇಲತಿ ಎಡ್ಡೆ ಮುಂಚೆ ಆವಂದು ಅನ್ನುವಂಥ ಒಂದು ಮೈಂಡ್ ಸೆಟ್ ಬರುತ್ತೆ. ಅಂಥ ಒಬ್ಬ ಕೃಷಿಕರಿಗೆ ನೀವು ಒಂದು 2 ಲೈನಲ್ಲಿ ಮಾರ್ಗದರ್ಶನ ಮಾಡೋದಾದರೆ ಸಿಂಪಲಾಗಿ ಏನು ಹೇಳ್ಬೋದು? ಅಲ್ಲ, ಅದಕ್ಕೆ ತಕ್ಕ ತುಂಬ ಇನ್ವೆಸ್ಟ್ಮೆಂಟೇ ಮಾಡಬಾರ್ದು ಅಂತ ನಾವು ಇದ್ದದ್ದನ್ನು ನಮ್ಮ ಮಟ್ಟಿಗೆ ಸ್ವಲ್ಪ ನೆಟ್ಟು ಇಲ್ಲಿ ತುಂಬ ಜನ ನನ್ನ ಕೈಯಿಂದ ತಗೊಂಡು ಹೋಗ್ತಾರೆ. ಎಲ್ಲರೂ ನನ್ನಾಗೀಗ 2-4 ಕ್ವಿಂಟಲ್ ಪ್ರತಿಯೊಬ್ಬರು ಅಣ್ಣೆರೆ ಕೊಡ್ತೀರಿ ಅಂತ ಹೇಳಿ ನೆಟ್ಟು ಮಾಡಿದವರು ಇದ್ದಾರೆ ಅಂತ. ನಾವು ಹೇಳಿದ ಔಷಧಿಯನ್ನು ಸ್ವಲ್ಪ ಮಾತ್ರ ಹಾಕುದು, ಯಾರು ದೊಡ್ಡ ತಲೆನೋವು ಮಾಡುದಿಲ್ಲ, ಯಾರು 1 ರೂಪಾಯಿ ಹಾಕಲಿಲ್ಲ, ಫ್ರೀ ಸಿಕ್ಕಿದ ಹಗ್ಗ ತಗೊಂಡೋಗಿ ನೆಡ್ತಾರೆ. ಎಲ್ಲ ಅಣ್ಣೆರೆ ರಡ್ಡು ಬೇಕು ಅಂತ ಹೇಳ್ತಾರೆ. ಅವರು ಕಷ್ಟ ಅಂತ ಅವ್ರಿಗೆ ಈಗ ಗೊತ್ತಾದ ನಾನು ಹೇಳಿದ ಮೇಲೆ ಅಂತ ಕಷ್ಟ ಇಲ್ಲ ಅಂತ. ಮತ್ತೆ ಈ ಟೈಪ್ ಹೋದ್ರೆ ಈ ಮೆಣಸು ಹೆಚ್ಚು ಸಮಯ ನಿಲ್ಲಿಕ್ಕೂ ಇಲ್ಲ ಅಂತ. ಅದು ಎಲ್ಲ ಮಹಾಳಿ ರೋಗದಾಗ ಬಂದ್ರೆ ಯಾರ ಹಗ್ಗವೂ ಉಳಿಲಿಕ್ಕಿಲ್ಲ. ಈಗ ಇಲ್ಲಿ ಒಂದು 15-20 ವರ್ಷದಿಂದ ಒಂದು ಹಗ್ಗವು ಸತ್ತು ಹೋಗುದು ಅಂತ ಇಲ್ಲ. ಯಾವ ಹಗ್ಗಕ್ಕೂ ರೋಗ ಇಲ್ಲ. ನೀವು ಇಷ್ಟು ವಿಡಿಯೋ ಮಾಡುವಾಗ ಒಂದು ಹಗ್ಗ ಕೆಂಪಾದ ಯಾವುದು ಇಲ್ಲ, ಒಂದು ಹಗ್ಗದಲ್ಲಿ ಇಲ್ಲ. ಯಾವ ಬುಡದಲ್ಲಿ ಆಗ್ಲಿ, ಯಾವ ಒಂದು ತೋಟದಲ್ಲಿ ಒಂದು ಪ್ಯಾಕೆಟ್ ವಿಷ ಆಗ್ಲಿ ಯಾವುದು ನಾನು ಸ್ಪ್ರೇ ಮಾಡುದಿಲ್ಲ. ತೋಟಕ್ಕೆ ಅಡಿಕೆ ಮರಕ್ಕೆ ಬಿಡುವಾಗ ಬೋರ್ಡೋ ಸ್ಪ್ರೇ ಮಾಡ್ತೇನೆ, ನಳ್ಳಿಗೆ ಬಿಡುವಾಗ ಕೆಲವು ಸಲ ಸೂಪರ್ ಕಿಲ್ಲರ್ ರೋಗ ಒಂದು ಸ್ವಲ್ಪ ಬೀಳ್ತದೆ ಅಡಿಕೆ ಬಿಡುವಾಗ ಅಷ್ಟೇ.